ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿನ್ನೆ ಹೇಳಿದ್ದೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ವರೆಗೂ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಸೊ ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿಕೊಂಡು ತಿಂದು ನೆಕ್ಸ್ಟು ಒಂದು ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಸಗಣಿ ತೊಪ್ಪೆ ಥರ ಕಾಣಿಸ್ತಾ ಇದೆ. ಎಲ್ಲ ಹಚ್ಕೊಂಡ್ಬಿಟ್ಟು ಬಟ್ಟೆನೆಲ್ಲ ತೊಳೆದು ಹಾಕಿದ್ದೆ. ತುಂಬ ಅಂದರೆ ತುಂಬ ಬಿಸಿಲು, ಆಚೆ ಕಡೆ ಹೆಜ್ಜೆ ಇಡ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿತ್ತು. ಇವಾಗ ಮೇಲ್ಗಡೆ ತಗೊಂಡೋಗಿ ಬಟ್ಟೆನೆಲ್ಲ ಒಣಗ್ಸಕ್ಕೆ ಹಾಕ್ಬಿಟ್ಟು ಬರಬೇಕು. ಏರ್ ಪ್ಯಾಕ್ ಹಾಕಿರೋದಕ್ಕೂ ಆ ಬಿಸಿಲಿಗೂ ಅದು ಟೆರೆಸ್ ಮೇಲೆ ಕಾಯ್ದಿರೋದಕ್ಕೂ ಹಂಚು ಮೇಲೆ ಕಾಲಿಕ್ದಂಗೆ ಆಗ್ತಾಯಿತ್ತು. ನನಗಂತೂ ಫುಲ್ಲು ಕೂದಲೆಲ್ಲ ಟೈಟಾಗಿ ಹಿಡ್ಕೊಂಡ್ಬಿಟ್ಟಿತ್ತು ಆ ಏರ್ ಪ್ಯಾಕ್ ಅಪ್ಲೈ ಮಾಡಿರೋದಕ್ಕೆ. ನಾನು ಆ ಮೆಂತ್ಯ ಬೇರೆ ಹಾಕಿದ್ನಲ್ಲ, ಮೆಂತ್ಯ ಮೊದಲೇ ಅಂಟು ಬೇರೆ ಇರುತ್ತೆ. ಸೊ ಅದಕ್ಕೂ ಫುಲ್ಲು ತಲೆಯೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟಿತ್ತು ನನಗೆ. ಎಷ್ಟು ಬೇಗ ಕೆಳಗಡೆ ಹೋಗ್ತೀನಪ್ಪ ಅನ್ನೋ ಅಷ್ಟು ಕಾಲನ್ನು ಕೂಡ ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲು ಸುಡ್ತಾ ಇದೆ. ನಾವು ಬರೋದೇ ಯಾವಾಗಲೂ ಅಪರೂಪಕ್ಕೆ ಒಂದು ಸಲ ಆಚೆ ಕಡೆ. ಬಿಸಿಲು ಬಗ್ಗೆ ನಮಗೇನು ಗೊತ್ತಿರುತ್ತೆ ನಂಗಾಯ್ತು ಇವತ್ತು. ಸೊ ಪ್ರತಿದಿನ ನಮ್ಮ ರೈತರು, ನಮ್ಮ ಸೈನಿಕರು ಅಥವಾ ಆಚೆ ಕೆಲಸ ಮಾಡುವಂಥ ಎಲ್ಲ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಈ ಬಿಸಿಲಲ್ಲೇ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಎಷ್ಟು ನೋವಿರುತ್ತೆ ಅಂತ ನನಗೆ ಇವತ್ತು ಈ 5 ನಿಮಿಷ ಟೆರೆಸ್ ಮೇಲೆ ಬಂದಾಗಲೇ ಗೊತ್ತಾಗಿದ್ದು. ಏನೇ ಆಗಲಿ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ. ಪ್ರತಿಯೊಂದು ಕ್ಷಣವೂ ಕಷ್ಟದಲ್ಲೇ ಇರುತ್ತೆ. ಸೊ ನಾವು ಯಾವಾಗ್ಲೂ ಮನೆ ಒಳಗೆ ಇರ್ತೀವಲ್ಲ, ನಮಗೆ ಅದರ ಅನುಭವ ಆಗಿರಲ್ಲ. ಈ ಥರ ಸಣ್ಣ ಪುಟ್ಟ ಕ್ಷಣಗಳೆಲ್ಲ ಅನುಭವ ಆಗುತ್ತಲ್ಲ, ಆವಾಗ ಅವ್ರ ತ್ಯಾಗಗಳ ಬಗ್ಗೆ ನಮಗೆ ನೆನಪಾಗುತ್ತೆ. ಇವಾಗ ನಾನು ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ನನ್ನ ವಿಡಿಯೋದಲ್ಲಿ ಒಬ್ಬ ನನಗೆ ಕಮೆಂಟ್ ಹಾಕಿದ್ದ. ಆ ಕಮೆಂಟ್ ಬಗ್ಗೆ ಮಾತಾಡ್ತೀನಿ. ಸೊ ಪ್ಲೀಸ್, ನಾನು 2 ವರ್ಷದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ತಪ್ಪು ಅನಿಸಿರೋದಿದ್ರೆ, ನಾನೇನಾದರೂ ತಪ್ಪಾಗಿ ವಿಡಿಯೋ ಮಾಡ್ತಾಯಿದ್ರೆ ನೀವು ಇಷ್ಟು ದಿನದೊಳಗೆ ಯಾವತ್ತಾದರೂ ಹೇಳ್ತಾಯಿದ್ರಿ. ಬಟ್ ಅವನು ಯಾರು ಏನು ಅನ್ನೋದೇ ಗೊತ್ತಿಲ್ಲ. ನನಗೆ ಆ ಥರ ಕಮೆಂಟ್ ಹಾಕಿದ್ದಾನೆ. ಏನು ಹಾಕಿದ್ದಾನೆ ಅನ್ನೋದು ಕೂಡ ವಿತ್ ಸ್ಕ್ರೀನ್ಶಾಟ್ ಸಮೇತ ನಾನು ಹಾಕಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ನಾನು ಬಟ್ಟೆನೆಲ್ಲ ಒಣಗ್ಲಿಕ್ಕೆ ಹಾಕ್ಬಿಟ್ಟು ಇವಾಗ ಕೆಳಗಡೆ ಹೋಗ್ಬಿಟ್ಟು ಹೊಟ್ಟೆ ಹಸುವಾಯ್ತಿತ್ತು ಬಿಸಿಲಿಗೆ. ಸೊ ಜಾಮೂನ್ ಇತ್ತು, ಶುಗರ್ಗಂತ ಮಾಡಿದ್ದೆ, ಅವ್ರು ತಿಂದಿಲ್ಲ, ಹಾಗೆ ಹೋಗಿದ್ರು. ನಾನೇ ಇವತ್ತು ತಿಂದುಬಿಟ್ಟು ಸ್ವಲ್ಪ ಸೀಬೆಕಾಯಿ ಇತ್ತು, ಅದನ್ನು ಕೂಡ ತಿಂದು ಫ್ರೆಶ್ ಅಪ್ ಆದೆ. ಕೂಡ ಮುಗೀತು. ಇವತ್ತು ಒಂದು ವಿಷಯನ ನಾನು ಶೇರ್ ಮಾಡ್ಕೋಬೇಕಾಗಿತ್ತು. ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ಮೊನ್ನೆ ಒಂದು ವ್ಲಾಗಿಗೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ, ಅದೇ ಭಗವಂತನಲ್ಲಿ ಬೇಡ್ಕೊಂಡಿದ್ದೀನಿ ನಾನು. ಸೊ ಹಾಗೆ ಟೀ ಮಾಡ್ತಾ ಮಾತಾಡ್ತೀನಿ. ಟೀ ಕೂಡ ಇಟ್ಕೊಂಡಿದ್ದೀನಿ. ಅವನು ಯಾರು ಅನ್ನೋದೂ ಗೊತ್ತಿಲ್ಲ. ಬಟ್ ಯೂಸರ್ ನೇಮಲ್ಲಿ ಬೇರೆ ಏನೇನೋ ನಂಬರ್ಗಳು ಬರುತ್ತಲ್ಲ, ಅದೆಲ್ಲ ಯೂಸರ್ ನೇಮಲ್ಲಿ ಬರ್ತಿದೆ. ಅದನ್ನು ಓಪನ್ ಮಾಡಿ ನೋಡಿದಾಗ ರಂಗನಾಥ್ ಮದಕರಿ ಅಂತ ಇತ್ತು. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ರಿಲೇಟಿವಲ್ಲಾಗಿರ್ಬೋದು ಅಥವಾ ನಮ್ಮೂರಲ್ಲಾಗಿರ್ಬೋದು ಒಬ್ಬರಿದ್ದಾರೆ. ಅದನ್ನು ಗಣೇಶನೆಲ್ಲ ಮಾಡ್ತಾರೆ. ಸೊ ಅವ್ರ ಮಗ ಒಬ್ಬರಿದ್ದಾರೆ. ಅದನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಅವರಂತೂ ಹಂಗೆ ಇದ್ರೂ ನನ್ನ ಬಗ್ಗೆ ಒಂದು ತಪ್ಪು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಚಿಕ್ಕದ್ರಿಂದನೂ ನಾನು ಬೆಳೆದು ಬಂದಿರುವಂಥ ವಾತಾವರಣ, ನಾನು ಪಟ್ಟಿರೋವಂಥ ಕಷ್ಟ ಪ್ರತಿಯೊಂದೂ ಅವ್ರಿಗೆ ಗೊತ್ತಿದೆ. ಸೊ ಅವರು ಅಂತೂ ನನಗೆ ಆ ಥರ ಕಮೆಂಟ್ ಹಾಕಿದ್ದಾರೆ ಅಂದರೆ ನಂಬೋಕ್ಕಾಗಲ್ಲ. ಚಿಕ್ಕದಾಗಿ ಬಂತು, ಅವರೇ ಇರ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಅದು ಯಾರೋ ಏನೋ ಗೊತ್ತಿಲ್ಲದಲೇ ನಾನು ಸುಮ್ಮನೆ ಮಾತಾಡ್ಬಾರ್ದು. ಇನ್ನೂ ಒಂದು ಹೆಣ್ಮಗಳದ ಪರ್ಸ್ನಲ್ ಬಗ್ಗೆ ಮಾತಾಡೋ ರೈಟ್ಸು ಯಾವನಿಗೂ ಇಲ್ಲ, ಯಾವಳಿಗೂ ಇಲ್ಲ. ಅದು ನಮ್ಮ ವೈಯಕ್ತಿಕ ವಿಚಾರ ಆಗಿರುತ್ತೆ. ನನ್ನ ವಿಚಾರ ಏನು ಗೊತ್ತಿದೆ ಅಂತ ನಿನ್ನ ಪ್ರೊಫೈಲ್ ಫೋಟೋ ಹಾಕ್ಬಿಟ್ಟು ನನಗೆ ಹೇಳು, ನಾನು ಮುಂದೆ ಬಂದು ಮಾತಾಡು. ಫಸ್ಟು ಹಿಂದೆ ಬಂದುಬಿಟ್ಟು ಏಡಿ ಥರ, ಒಳ್ಳೆ ಸಂಗನ ಥರ ಕಮೆಂಟ್ ಹಾಕೋದಲ್ಲ. ಕಮೆಂಟ್ ಬಾಕ್ಸಲ್ಲಿ ಬಂದು ನಿಮ್ಮ ಅಪ್ಪನ ಮನೇಲಿ ಅನ್ನ ತಿಂತಾಯಿದ್ದೀನಾ, ಬಂದು ನಿಮ್ಮ ಅಪ್ಪನ ಮನೇಲಿ ಬಟ್ಟೆ ಕೇಳ್ತಾಯಿದ್ದೀನಾ, ಊಟ ಕೇಳ್ತಾಯಿದ್ದೀನಾ? ಇಲ್ಲ ಅಲ್ವಾ. ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊಂಡು ಹೋಗ್ತಿದ್ದೆ. ನನ್ನ ವೈಯಕ್ತಿಕ ವಿಚಾರ 1000 ಇರಲಿ, ಕೋಟಿ ಇರಲಿ, ಅದು ನಂದು. ನಾನು ಒಳ್ಳೇದು ಮಾಡಿದ್ರು ನಾನೇ ಅನುಭವಿಸ್ಬೇಕು, ಕೆಟ್ಟದ್ದು ಮಾಡಿದ್ರು ನಾನೇ ಅನುಭವಿಸ್ಬೇಕು ಅಲ್ವಾ. ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾವನು ಅಥವಾ ನೀನು ಯಾವಳು ಹಾಕಿದಾನೋ ಯಾವನ ಹಾಕಿದಾನೋ ನನಗಂತೂ ಗೊತ್ತಿಲ್ಲ. ಒಳ್ಳೆ ಕಮೆಂಟ್ಗಳಿಗೆ ನಾನು ತುಂಬ ರೆಸ್ಪಾನ್ಸ್ ಮಾಡ್ತೀನಿ. ಅವ್ರೇನು ಕಮೆಂಟು ಹಾಕಿರ್ತಾರೆ ಅದಕ್ಕೆ ತಕ್ಕನಾಗೆ ನಾನು ಆನ್ಸರ್ ಕೂಡ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಅದೇ ರೀತಿ ಈ ಥರ ಬಂದಾಗ್ಲೂ ಕೂಡ ನಾನು ಅಲ್ಲೇ ಹೇಳಬೇಕು. ಇಲ್ಲಾಂತಂದರೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ದಂಗೆ ಆಗುತ್ತೆ. ಇದು ನನ್ನ ಜೀವನ ಐತೆ. ನಾನು ಒಳ್ಳೆದಾಗಾದ್ರೂ ಯೂಸ್ ಮಾಡ್ಕೋಬೋದು, ಕೆಟ್ಟದಾಗಾದ್ರೂ ಯೂಸ್ ಮಾಡ್ಕೋಬೋದು. ನನಗೆ ಹುಟ್ಟಿಸಿರೋ ಅಂಥ ಅಪ್ಪ ಅಮ್ಮನೇ ಇಲ್ಲ ನನ್ನ ಜೊತೆಲಿ ಅಂದಮೇಲೆ ನೀನಿದೆಯಾ, ನೀನು ಬಂದು ನನ್ನನ್ನು ಸಾಕ್ತೀಯಾ? ಇಲ್ಲ ಅಲ್ವಾ. ನಾನು ದುಡ್ಕೊಂಡು ತಿನ್ನೋಕ್ಕೋಸ್ಕರ ನಾನು ಏನೋ ಒಂದು ವೀಡಿಯೋನೋ ಮತ್ತೊಂದು ಏನೋ ಮಾಡ್ಕೋತೀನಿ. ನಾನು ಒಳ್ಳೇದೇ ಮಾಡ್ಕೋತೀನೋ ಕೆಟ್ಟದೇ ಮಾಡ್ಕೊತೀನೋ ಅದು ನನಗೆ ಬಿಟ್ಟಿದ್ದು. ನಾನು ಶೋಕಿ ಮಾಡ್ಕೊಂಡಾರ ಮಾಡ್ಕೋತೀನಿ ಅಥವಾ ನಾನು ಹಂಗೇನಾದರೂ ತಿರುಗ್ತೀನಿ, ಅದು ನನಗೆ ಬಿಟ್ಟಿದ್ದು. ಅದನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ.
ಫಸ್ಟ್ ಆಫ್ ಆಲು ನೀನು ಫಸ್ಟು ಸರಿಗಿದೆಯಾ ಅಂತ ನೋಡ್ಕೊ, ನಿನ್ನ ಮನೆ ಬ್ಯಾಕ್ಗ್ರೌಂಡ್ ಸರಿಗಿದೆಯಾ ಅಂತ ನೋಡ್ಕೊ, ಆಮೇಲೆ ಇನ್ನೊಬ್ಬರು ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿವಂತೆ. ನನಗೂ ಎಲ್ಲರೂ ಸಪೋರ್ಟ್ ಇದ್ದು ನಾನು ಈ ಥರ ವಿಡಿಯೋ ಮಾಡಬೇಕಾದ್ರೆ ನೀನೇನಾದರೂ ನಿಂಗೆ ಕಮೆಂಟ್ ಹಾಕೋಕ್ಕಾಗ್ತಿತ್ತ? ನಿನಗೆ ಧೈರ್ಯ ಇರ್ತಾ ಇರಲಿಲ್ಲ ನಿನಗೆ. ಸೊ ಯಾರೂ ಇಲ್ಲ ನೋಡು, ಇವಳನ್ನು ಕೇಳೋಕ್ಕೆ ಯಾರೂ ಇಲ್ಲ, ನಾವು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು ಅಂತ ಕಮೆಂಟ್ ಹಾಕ್ತೀಯ. ಇನ್ನೊಂದು ಸಲ ಏನಾದ್ರೂ ನನ್ನ ಐಡಿಗೆ ಬಂದು ಈ ಥರ ಕಮೆಂಟ್ ಹಾಕಿದ್ರೆ ನಾನು ಏನೂ ಮಾಡಲ್ಲ, ಡೈರೆಕ್ಟ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತೀನಿ. ನಂಗೆ ಮಾನಸಿಕವಾಗಿ ಈ ಥರ ಹಿಂಸೆ ಆಗ್ತಾಯಿದೆ ಅಂತ. ನೀನು ಒಂದು ಕಮೆಂಟ್ ಹಾಕು, ನಾನು 100 ಸೇರಿಸ್ಬಿಟ್ಟು ಹೇಳೇ ಕೊಟ್ಬಿಟ್ಟು ಬರ್ತೀನಿ. ಆಮೇಲೆ ಅದು ಸುಮ್ಮನೆ ನಿನಗೇನೆ ರಿಸ್ಕ್. ಇವಳೇನೆ ಹೇಳ್ಬಿಡ್ತಾಳೆ ಬಾಯಿ ಮಾತಿಗೆ, ಅದೆಲ್ಲ ಸಾಧ್ಯನೇ ಇಲ್ಲ, ನಾವು ನೋಡ್ದಿರೋ ಪೊಲೀಸ, ನಾವು ನೋಡ್ದಿರೋ ಇವ್ರು ಅನ್ಕೋಬೋದು ನೀನು. ಬಟ್ ಅದು ಮುಂದೆ ಗೊತ್ತಾಗುತ್ತೆ. ಇವಾಗ ಹೇಳೋದಲ್ಲ, ನೀನು ಎಚ್ಚರ ತಗೊಬಿಡ್ತೀಯ. ನೀನು ಯಾವನಾದ್ರೂ ಆಗಿರು, ಅಥವಾ ಗೊತ್ತಿರೋನೇ ಆಗಿರು, ಗೊತ್ತಿಲ್ಲದೆ ಇರೋನೇ ಆಗಿರು, ನನ್ನ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ, ಅಷ್ಟೇ ಹೇಳ್ತಾ ಇರೋದು. ಇದೇ ಫಸ್ಟ್ ಒಂದು ಲಾಸ್ಟು. ನಾನು ಆ ಕಮೆಂಟಿಗೆ ರಿಪ್ಲೈ ಕೂಡ ಕೊಟ್ಟಿದ್ದೆ. ಬಟ್ಟು ನೀನೊಂಥರ ಏಸ್ಕೆ ಇದ್ದಂಗೆ, ಕಮೆಂಟ್ ಯಾವನ್ ಮಾಡಿದ ನೋಡು, ಅವನೊಂಥರ ಏಸ್ಕೆ ಇದ್ದಂಗೆ. ಅದು ಗಬ್ಬು ವಾಸನೆ ಅಂತ ಗೊತ್ತಾದ ಮೇಲೆ ನಾವು ದೂರ ಹೊಂಟೋಗ್ಬಿಡ್ಬೇಕು. ಅದಕ್ಕೋಸ್ಕರ ನಾನು ಆ ಕಮೆಂಟಿಗೆ ರಿಪ್ಲೈ ಮಾಡಿದೋಳು ಅದನ್ನು ಸುಮ್ಮನೆ ರಿಮೂವ್ ಮಾಡಿಬಿಟ್ಟೆ. ಶಿವ ಅವ್ರು ಕೂಡ ತುಂಬ ಅಂದರೆ ತುಂಬ ರ್ಯಾಶಾಗಿ ಒಯ್ದಿದ್ರು. ಯಾಕೋ ಗೊತ್ತಿಲ್ಲ, ಇವಾಗ ನನ್ನ ಆಲ್ಮೋಸ್ಟ್ ನನ್ನ ವಿಡಿಯೋಗಳಿಗೆಲ್ಲ ಹೆಣ್ಮಕ್ಳು ಕಮೆಂಟ್ ಹಾಕ್ತಾರೆ. ಸೊ ಆ ಥರ ಕೆಟ್ಟ ಪದಗಳು ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆ ಕಮೆಂಟ್ನ ಡಿಲೀಟ್ ಮಾಡಿದೆ. ಅವನು ಐಡಿನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಬೇಕಾದರೆ ನೋಡ್ಕೋಬೋದು. 2 ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ನಾನು ಯಾರೂ ಮಾಡಬಾರ್ದಿರೋ ಅಂಥದ್ದು ಏನೂ ಯೂಟ್ಯೂಬಲ್ಲಿ ಮಾಡ್ತಾಯಿಲ್ಲ. ನನ್ನ ದಿನಚರಿ ಏನಿದೆ ಅದು ಮಾಡ್ತಿದ್ದೀನಿ. ಒಂದು ಅಸಹ್ಯವಾಗಿ ಜೀವನ ನಡೆಸ್ತಾ ಇಲ್ಲ ನಾನು. ಒಂದು ಅಸಹ್ಯವಾಗಿರೋ ಬಟ್ಟೆ ಹಾಕಿಲ್ಲ, ಒಂದು ಶೋಕಿ ಮಾಡಿಲ್ಲ, ಏನೂ ಇಲ್ಲ. ನಾನು ಇವಾಗ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ಇವಾಗ ನಾನೊಂದು ತಲೆನೂ ಕೂಡ ಬಾಚಿಲ್ಲ, ಆ ಥರ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ನನಗೆ ಹೇಗೆ ಅನಿಸುತ್ತೆ ನಾನು ಹಾಗೆ ಮಾಡಾಕ್ತೀನಿ. ಇದು ನನ್ನ ಜೀವನ, ನನ್ನ ಇಷ್ಟ. ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ಟಿದ್ದಾರೆ, ನನಗೆ ಇಷ್ಟ ಬಂದಂಗೆ ಬದುಕ್ತೀನಿ. ವಾಯ್ಸು ಮ್ಯೂಟ್ ಆಗಿದೆ, ಸೊ ಹಾಗಾಗಿ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ನಾನು ಇಷ್ಟೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ, ನನಗೇನು ಬೇಕಾದ ತಗೋತೀನಿ, ನಾನು ಖುಷಿಯಾಗಿದ್ದೀನಿ ಅಂತ ನೋಡಿಬಿಟ್ಟು ಕೆಲವರು ಹೊಟ್ಟೆ ಕಿಚ್ಚಿಂದನೂ ಈ ಥರ ಕಮೆಂಟ್ ಹಾಕೋರಿದ್ದಾರೆ. ಸೊ ಯಾರು ಏನು ಅಂತ ಗೊತ್ತಿಲ್ಲದಲೇ ನನಗೆ ಮಾತಾಡೋಕ್ಕೂ ಮನಸ್ಸಿರಲಿಲ್ಲ. ಬಟ್ ಈ ವಿಡಿಯೋ ನನಗೆ ಮಾಡಲೇಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿದೆ. ನಾನು ಹಂಗೂ ನನ್ನ ಅಣ್ಣನ ಮಗಳನ್ನ ಕೇಳಿದೆ, ನನ್ನ ತಂಗಿನ ಕೇಳಿದೆ, ಶಿವ ಅವ್ರನ್ನ ಕೇಳಿದೆ, ಈ ಥರ ಕಮೆಂಟ್ ಬಂದಿದೆ, ನಾನು ವಿಡಿಯೋದಲ್ಲಿ ಹೇಳಲ್ಲ ಅಂತ ಕೇಳಿದೆ ನಾನು. ಶಿವ ಅವರಂತೂ ನೇರವಾಗಿ ಹೇಳಿದ್ರು, ಕಮೆಂಟ್ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡ, ಹಾಗೆ ಬಿಡು, ಅವನಿಗೆ ಧೈರ್ಯ ಇದ್ದರೆ ಕಮೆಂಟಿಗೆ ರಿಪ್ಲೈ ಮಾಡಲಿ ಯಾವನು ಅಂತ, ಆಮೇಲೆ ಮುಂದೆ ಬಂದಿದ್ದು ನಾನು ನೋಡ್ಕೋತೀನಿ ಅಂತ. ಆದರೆ ನಾನು ಸುಮ್ಮನೆ ಕಮೆಂಟಲ್ಲೆಲ್ಲ ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋದು, ಹೆಣ್ಮಕ್ಳೆಲ್ಲ ವಿಡಿಯೋ ನೋಡ್ತಿರ್ತಾರೆ, ಸುಮ್ಮನೆ ಏನಕ್ಕೆ ಅದೆಲ್ಲ ಅಂದ್ಬಿಟ್ಟು ನಾನು ಆ ಕಮೆಂಟ್ ಡಿಲೀಟ್ ಮಾಡಿದೆ. ಆಮೇಲೆ ನನ್ನ ತಂಗಿ ಏಮನ್ ಕೇಳೋದಕ್ಕೆ, ಓಕೆ ನೀವು ವಿಡಿಯೋದಲ್ಲಿ ಹೇಳಿ ಯಾವನು ಅಂತ ಏನೂ ಗೊತ್ತಿಲ್ಲ ನಮಗೆ, ಇವತ್ತಿವನು ನಾಳೆ ಇನ್ನೊಬ್ಬ ಅಥವಾ ಇನ್ನೊಬ್ಬಳು ಯಾರಾದ್ರೂ ಕಮೆಂಟ್ ಹಾಕ್ತಾರೆ. ಇನ್ನೊಬ್ಬರು ಪರ್ಸ್ನಲ್ ಬಗ್ಗೆ ಮಾತಾಡೋಕ್ಕೆ ಯಾವನಿಗೂ ಯಾವಳಿಗೂ ಅಧಿಕಾರ ಇಲ್ಲ. ಸೊ ನೀವು ವಿಡಿಯೋದಲ್ಲಿ ಹೇಳಿ ನೋಡೋಣ ಯಾರು ಅಂತ, ಗೊತ್ತಾದ್ರೂ ಆಗ್ಬೋದು ಅಂತ. ನಮ್ಮೂರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಮ್ಮವ್ರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೂ ಆ ಥರ ನನ್ನ ಬಗ್ಗೆ ಹೊಟ್ಟೆ ಉರ್ಕೊಳ್ಳೋರು ಯಾರು ಇದ್ರೂ ಕೂಡ ಹಿಂದೆ ಉರ್ಕೋಬೋದು. ಬಟ್ ಇದುವರೆಗೂ ನಾನು ಮಾಡಿರುವಂಥ ವಿಡಿಯೋದಲ್ಲಿ ಅವ್ರು ಯಾರೂ ಕಮೆಂಟ್ ಹಾಕಿಲ್ಲ. ಯಾಕಂದರೆ ಇವಾಗ ಒಂದು 2 ವರ್ಷದ ಹಿಂದೆ ಒಂದು ನನ್ನ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಸೊ ಅಲ್ಲಿ ದೊಡ್ಡ ಜಗಳನೂ ಕೂಡ ಆಯಿತು. ನನಗೆ ಶಿವ ಅವ್ರಿಗೆ ತುಂಬ ಅವಮಾನನೂ ಕೂಡ ಆಯಿತು, ನೋವಾಯಿತು. ಅದರಿಂದ ಆಚೆ ಬರಲಿಕ್ಕೆ 2 ವರ್ಷ ಟೈಮ್ ತೊಗೊಂಡಿದ್ದೀನಿ. ಫುಲ್ಲು ಡಿಪ್ರೆಷನ್ಗೆ ಹೋಗಿದ್ದೀನಿ ನಾನು ಎಷ್ಟು ಅನುಭವಿಸಿದ್ದೀನಿ, ಎಷ್ಟು ಕಣ್ಣಲ್ಲಿ ನೀರು ಹಾಕಿದ್ದೀನಿ ಅಂತ ಅದು ನನಗೆ ಮಾತ್ರ ಗೊತ್ತು. ನಾನಿವತ್ತು ಜೀವಂತವಾಗಿ ಬದುಕಿದ್ದೀನಿ, ಇಷ್ಟು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಶಿವ ಅವ್ರು ಅಷ್ಟೇ. ಶಿವ ಅವರು ಒಬ್ಬರು ನನ್ನ ಜೊತೇಲಿ ಇಲ್ಲ ಅಂದಿದ್ರೆ ಯಾವತ್ತೋ ಸತ್ತೋಗ್ತಿದ್ದೆ ನಾನು. ನನ್ನ ಕಷ್ಟಕ್ಕೆ ಸುಖಕ್ಕೆ, ನನ್ನ ತಂದೆ ಸತ್ತಾಗಿರ್ಬೋದು, ನನ್ನ ತಂದೆ ಹಾಸ್ಪಿಟಲ್ ಇದ್ದಾಗಿರ್ಬೋದು, ಅವರ ಮಣ್ಣು ಖರ್ಚಿಗಾಗಿರ್ಬೋದು, ಯಾವಳೂ ದುಡ್ಡು 1 ರೂಪಾಯಿನೂ ಕೊಟ್ಟಿಲ್ಲ. ಇವತ್ತು ಮಾತಾಡೋರು ಕೊಟ್ಟಿಲ್ಲ, ನಮ್ಮ ರಿಲೇಟಿವಲ್ಲೂ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಎಲ್ಲ ಶಿವ ಅವರೇ ನೋಡ್ಕೊಂಡಿರೋದು. ಸೊ ಹಿಂಗಿರಬೇಕಾದ್ರೆ ಯಾವನು ಈ ಥರ ಮಾಡ್ದಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮದಿರೋದು ಪುಟ್ಟ ಊರಾಗಿರೋದ್ರಿಂದ ನನಗಲ್ಲಿರೋರು ಪ್ರತಿಯೊಬ್ಬರ ಹೆಸ್ರು ಗೊತ್ತು. ಅವ್ರು ಎಷ್ಟೇ ಜಗಳ ಮಾಡ್ಬೋದು ಅಥವಾ ಏನೋ ಹಿಂದೆ ಮಾತಾಡ್ಬೋದು. ಬಟ್ ಆ ಥರ ಎಲ್ಲ ಬಂದು ಒಂದು ಹೆಣ್ಮಗಳು ಬಗ್ಗೆ ಈ ಥರ ಕಮೆಂಟ್ ಹಾಕೋವಷ್ಟು ಕೆಟ್ಟ ಮನಸ್ಥಿತಿ ಅವ್ರಿಗಿಲ್ಲ ಅನ್ಕೋತೀನಿ. ಯಾಕಂದರೆ ಕಷ್ಟಗಳನ್ನೆಲ್ಲ ಹತ್ರದಿಂದ ನೋಡಿದರೆ, ಎಲ್ಲೋ ಏನೋ ತಂದೆ ತಾಯಿ ಇಲ್ದವಳು ಬದುಕೊಳ್ಳಿ ಬಿಡು, ಅವಳ ಪಾಡಿಗೆ ಅವಳು ಇರಲಿ, ನಮ್ಮದೇ 101 ಇದೆ ಅಂತ ಅಂದ್ಕೊಳ್ಳೋರೆ ಜಾಸ್ತಿ ಇದ್ದಾರೆ.
ಸೊ ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ಮನಸ್ಸಿಗೆ ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಒಂದು ಜನ್ಮ ಜಾಲಾಡಿ ಬಿಟ್ಟಿದ್ದೀನಿ. ಸೊ ದಯವಿಟ್ಟು ಯಾಕೆ ಅಕ್ಕ ಇಷ್ಟು ರ್ಯಾಶಾಗಿ ಮಾತಾಡ್ತಿದೆ, ಇಷ್ಟು ದಿನ ಇಲ್ದಿದ್ದು ಅಂತ ತಪ್ಪಾಗಿ ತಿಳ್ಕೊಬೇಡಿ. ಯಾರಿಗಾರಾಗಲಿ ಒಂದು ಪರ್ಸ್ನಲ್ ಬಗ್ಗೆ ಮಾತಾಡಿದ್ರೆ ತುಂಬ ಅಂದರೆ ತುಂಬ ಹರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದೆ. ಸುಮ್ಮನೆ ಓವರಾಗಿ ಇಷ್ಟೊಂದೆಲ್ಲ ವಿಡಿಯೋ ಮಾಡಿದ್ರಿ ಹೇಳಿದಿರಿ ಅಂತ ಅಂದ್ಕೋಬೇಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ. ನೋಡೋನೊಬ್ಬ ನೋಡಿದ್ರೆ ಸಾಕು ನನಗೆ. ತುಂಬ ಜನ ನಮಗೆ ಗೊತ್ತಿರೋರೇ ಹೇಳಿದ್ರು, ಯೂಟ್ಯೂಬೆಲ್ಲ ಮಾಡಬೇಡ, ಯಾರಾದ್ರೂ ಕಮೆಂಟ್ ಹಾಕಿದ್ರೆ ಏನು ಮಾಡ್ತೀಯಾ ಹಾಗೆ ಹೀಗೆ ಅಂತೇಳಿ. ಕಮೆಂಟ್ ಹಾಕ್ತಾರೆ ಅಂತ ಎದ್ರುಕೊಂಡು ಕೂತ್ಕೊಳ್ಳೋಕ್ಕೆ ನಾವು ಅವ್ರ ಅಪ್ಪನೂ ಹುಟ್ಟಿಲ್ಲ, ನಮ್ಮ ಅಪ್ಪನಿಗೆ ಹುಟ್ಟಿರೋದು. ಇದು ನಮ್ಮ ಲೈಫು, ನಮಗೆ ಯಾವ ಥರ ಇಷ್ಟ ಬರುತ್ತೆ ನಾವು ಆ ಥರ ಬದುಕಲೇಬೇಕು. ಸೊ ಯಾರಿಗೋ ಎದ್ರುಕೊಂಡು ಜೀವನ ಮಾಡ್ಕೊಂಡು ಹೋದರೆ ನಾವು ಮಣ್ಣು ಸೇರೋವರೆಗೂ ಎದ್ರಕೋತಾನೇ ಜೀವನ ಮಾಡಬೇಕಾಗುತ್ತೆ. ಮನುಷ್ಯ ಅಂತಂದಮೇಲೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಡೆದೇ ಇರುತ್ತೆ. ಸೊ ಅದೇ ಥರ ನನ್ನ ಜೀವನದಲ್ಲೂ ಒಳ್ಳೆಯದು ಕೆಟ್ಟದ್ದು ಎಲ್ಲ ನಡೆದಿದೆ. ಇವತ್ತು ನಾನು ಜೀವಂತವಾಗಿ ಬದುಕಿದ್ದೀನಿ ಅಂತ ಅನ್ನೋದಕ್ಕೆ ಶಿವವರೇ ಕಾರಣ ಅಂತ ನಾನು ತುಂಬ ಅಂದರೆ ತುಂಬ ಸಲ ಹೇಳಿದ್ದೀನಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಅವರೊಬ್ಬರು ನನ್ನ ಲೈಫಲ್ಲಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಹುಚ್ಚಿ ಆಗ್ತಿದ್ದೆ. ಇಲ್ಲ ಅಂತಂದರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ದೆ ನಾನು. ಇದಂತೂ 110% ಸತ್ಯ. ನಮ್ಮ ಅಪ್ಪ ತೀರೋಗಿರೋ ಸಮಯದಲ್ಲಿ ಅವರು ಎಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಅಂತ ಅದು ನನಗೆ ಮಾತ್ರ ಗೊತ್ತು. 2 ಕಾಲು ನಂದು ಸ್ವಾಧೀನ ಹೋಗಿತ್ತು. ಶಿವವರೇ ನನ್ನನ್ನು ಬಾತ್ರೂಮಿಗೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ, ಹಾಸ್ಪಿಟಲಿಗೆ ತೋರಿಸಿದ್ದಾರೆ. ಅವ್ರು ಎಷ್ಟು ಕೇರ್ ಮಾಡಿದ್ದಾರೆ ಅಂತ ಅದು ನನಗೆ ಮಾತ್ರ ಗೊತ್ತು. ಸೊ ನಾನು ಎಷ್ಟೇ ಅವ್ರ ಮೇಲೆ ಜಗಳ ಮಾಡ್ಬೋದು, ಬೈಬೋದು, ಅಥವಾ ನಾವು ದೂರನೇ ಇರ್ಬೋದು, ಇದು ಮ್ಯಾಟ್ರ್ ಆಗಲ್ಲ. ಬಟ್ ನನ್ನ ಅಷ್ಟು ಚೆನ್ನಾಗಿ ಅವರು ನೋಡ್ಕೊಂಡಿದ್ದಾರೆ ಅಂದರೆ ಅವ್ರ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಅದಕ್ಕೆ ನಾನು ಅವ್ರನ್ನ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ಇಟ್ಟಿರೋದು. ಕೆಲವೊಂದೊಂದು ಸಲ ಈ ಥರ ಎಲ್ಲ ಹೇಳ್ಬೇಕಾದ್ರೆ ನೀವೆಲ್ಲ ಕೇಳ್ತಿರ್ತೀರಲ್ಲ, ಆ ಥರದ್ದು ಒಂದೊಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅನಿಸುತ್ತೆ. ಬಟ್ ಬೇಡ, ಇನ್ನೂ ಸ್ವಲ್ಪ ದಿನ ಹೋಗಲಿ, ನನ್ನ ಲೈಫು ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳಿ, ಆಮೇಲೆ ನಾನು ವಿಡಿಯೋಗಳು ಮಾಡೋದ್ರಲ್ಲಿ ಏನು ಅನಿಸಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಖಂಡಿತವಾಗ್ಲೂ ಆದಷ್ಟು ಬೇಗ ನನ್ನ ಒಂದು ಮನಸ್ಸಿನ ನೋವನ್ನ ನಿಮ್ಮ ಮುಂದೆ ಹಂಚ್ಕೋತೀನಿ ನಾನು. ಆವಾಗ ನಿಮಗೆ ಅನಿಸುತ್ತೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಎಷ್ಟು ನೋವು ತಿಂದಿದ್ದೀನಿ ಅಂತ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಯಾರೂ ಇಲ್ದಲೇ ಒಬ್ಬಳೇ ನಾನು ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ಶಿವರು ತುಂಬ್ತಿರೋ ಧೈರ್ಯನೇ ಕಾರಣ. ಅದು ಯಾವ ಥರ ಸಿಚುವೇಶನ್ ಬಂದಿತ್ತು ನಮ್ಮ ತಂದೆ ತೀರೋಗಿದ್ದು ವರ್ಷ ಅಂತಂದರೆ 2 ಕಾಲು ಅಂದರೆ ಕಾಲು ಚೆನ್ನಾಗೇ ಇದೆ, ಏನು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಡಾಕ್ಟರ್ ಹತ್ರಕ್ಕೆ ಹೋದರೆ ಫುಲ್ ನಾರ್ಮಲ್ ಇದೆ ಅಂತಾರೆ. ಎಲ್ಲ ಥರದ್ದು ಟೆಸ್ಟ್ ಮಾಡಿಸಿದ್ದಾಯಿತು, ಫುಲ್ ನಾರ್ಮಲ್ ಅಂತಾರೆ. ಬಟ್ ಸ್ವಾಧೀನನೇ ಇಲ್ಲ ಕಾಲಲ್ಲಿ. ಅವ್ರು ಎತ್ಕೊಂಡು ಹೋಗಬೇಕು, ಎತ್ಕೊಂಡು ಬರಬೇಕು. ಅವರೇ ಅಡುಗೆ ಮಾಡಿ ನನಗೆ ಊಟಕ್ಕೆ ಹಾಕಿದ್ದಾರೆ, ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ. ಸೊ ಅವ್ರ ಋಣನ ನನಗೆ ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಅವರೇ ಇಲ್ಲ ಅಂದಿದ್ರೆ ಇವತ್ತು ನಾನು ನಿಜವಾಗ್ಲೂ ಎಲ್ಲೋ ಏನೋ ಆಗಿ ಸತ್ತೋಗ್ಬಿಡ್ತಿದ್ದೆ ನಾನು. ಈ ಥರ ಎಲ್ಲ ಯೂಟ್ಯೂಬಲ್ಲಿ ಅಳ್ಕೋತಾ ಅಸಹ್ಯವಾಗಿ ಅನಿಸ್ಬಿಡುತ್ತೆ ನನಗೆ ಹೇಳೋಕ್ಕೆ. ಆದ್ರೂ ವಿಧಿ ಇಲ್ಲ, ಏನು ಮಾಡೋದು. ನನಗೆ ಹಂಚ್ಕೊಳ್ಳೋಕ್ಕೆ ಹಿಂದೆ ಮುಂದೆನೂ ಯಾರೂ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಬಂಧು ಬಳಗ ಇಲ್ಲ, ಏನೂ ಇಲ್ಲ. ಇವಾಗ ನೀವು ನನಗೆ ಪ್ರೀತಿ ಕೊಟ್ಟಿದ್ದೀರ ಅಂದರೆ ನೀವೇ ಎಲ್ಲ. ಅದಕ್ಕೋಸ್ಕರ ನಾನು ನಿಮ್ಗಳ ಮುಂದೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ಒಂದು ನಾಟಕ ಆಗಿರ್ಬೋದು, ಮತ್ತೊಂದು ಮಗದೊಂದಿಲ್ಲ. ಯಾರ ಮನಸ್ಸಲ್ಲಿ ನೋವಿರುತ್ತೆ ಅವ್ರಿಗೆ ಮಾತ್ರ ಕಣ್ಣೀರು ಬರೋಕ್ಕೆ ಸಾಧ್ಯ. ಅದು ನನಗೆ ಮಾತ್ರ ಗೊತ್ತು ಆ ನೋವು ಏನು ಅಂತ. ಸೊ ಅದಕ್ಕೋಸ್ಕರ ಇವತ್ತು ಅವನ ಕಮೆಂಟಿಗೆ ನಾನು ಈ ಥರ ರಿಪ್ಲೈ ಕೊಟ್ಟೆ ಅಷ್ಟೇ. ವಾಯ್ಸು ಮ್ಯೂಟ್ ಆಗಿತ್ತು. ವಿಡಿಯೋದಲ್ಲಂತೂ ಸಿಕ್ಕಾಬಟ್ಟೆ ಬೈದಾಕ್ಬಿಟ್ಟಿದ್ದೀನಿ ನಾನು. ಬಟ್ ಅದಕ್ಕೋಸ್ಕರ ನಾನು ಮತ್ತೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸಾರಿ, ಇವತ್ತು ತುಂಬ 10 ವಿಡಿಯೋ ಮಾಡಿದ್ದೀನಿ, ಏನೂ ಇಲ್ಲ ಈ ವಿಡಿಯೋದಲ್ಲಿ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಇದು ಅವ್ನು ನೋಡಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿ ಹಾಕಿರೋದು. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ನಾನು ನೆಕ್ಸ್ಟು ಒಂದು ಒಳ್ಳೆಯ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ನನಗೆ ಅಷ್ಟು ಕಮೆಂಟ್ ಹಾಕಿದ್ದಾರೆ, ಸೊ ಅವ್ರಿಗೆ ಭಗವಂತನೇ ಉತ್ತರ ಕೊಡ್ತಾನೆ ಅಂತ ನಾನು ಬಲವಾಗಿ ನಂಬಿದ್ದೀನಿ. ನನ್ನ ರಾಯರು ಇದ್ದಾರೆ ಅಂತ ನನಗೆ ಗೊತ್ತು, ನಂಬಿದ್ದೀನಿ. ಅವ್ರು ಆದಷ್ಟು ಬೇಗ ಅವರ ಒಂದು ಜೀವನಕ್ಕೆ ಸರಿಯಾದ ಪಾಠ ಕಲಿಸ್ತಾರೆ. ನಾನಂತೂ ನನ್ನ ಕಣ್ಣಲ್ಲಿ ನೀರು ತಂದವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಯಾವತ್ತೂ ಬಯಸಲ್ಲ, ಬಯಸೋದೂ ಇಲ್ಲ. ನನಗೆ ಅಷ್ಟು ಒಳ್ಳೆ ಮನಸ್ಸಂತೂ ಇಲ್ಲವೇ ಇಲ್ಲ, ನಾನು ಬಯಸೋದೇ ಇಲ್ಲ. ನಾನು ಇಷ್ಟೇ ಹೇಳಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಸಾರಿ ಯಾರಿಗಾದ್ರೂ ಹರ್ಟ್ ಮಾಡಿದರೆ ವಿಡಿಯೋ ಇವತ್ತಿಂದು ಬೋರ್ ಆಗಿದ್ದರೆ ಐ ಆಮ್ ವೆರಿ ಸಾರಿ. ಮನಸ್ಸಲ್ಲಿ ಹೇಳ್ಕೊಳಕ್ಕಾಗದೇ ಇರೋವಂಥ ತುಂಬ ಅಂದರೆ ತುಂಬ ನೋವುಗಳಿದೆ. ಹೇಳ್ಕೋಬೇಕಾಗಿರೋ ಅಂಥ ಮಾತುಗಳು 1000 ಇದೆ. ಅಷ್ಟರೊಳಗೆ ನಾನು ಇರ್ತೀನೋ ಸಾಯ್ತೀನೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು ವಿಡಿಯೋ ಮಾಡೋವಷ್ಟು ದಿನ ನನ್ನಿಂದ ಯಾರಿಗೂ ಕೂಡ ಕೆಟ್ಟ ಮಾಹಿತಿ ಸಿಗಲ್ಲ. ಒಂದು ಒಳ್ಳೆ ವಿಡಿಯೋ ಮಾಡ್ತಾನೆ ಬರ್ತೀನಿ ನಾನು. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು 4 ಜನಕ್ಕೆ ಸಹಾಯ ಮಾಡೇ ಮಾಡ್ತೀನಿ. ಯಾಕಂತಂದರೆ ಹೊಟ್ಟೆಗೆ ಊಟ ಇಲ್ದಲೆ ಬೆಳೆದಿರೋ ಅಂಥ ಮಗಳು ನಾನು. ಹಸಿವನ್ನ ನೀಗಿಸ್ಬೇಕು ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ಆ ಕೆಲಸನ ನಾನು ಯಾವತ್ತೂ ಇಂಥ ನಾಯಿ ನರಿಗಳಿಗೆ ಹೆದರ್ಕೊಂಡು ನಾನು ಬಿಡ್ಲಿಕ್ಕೆ ಹೋಗಲ್ಲ. ಭಗವಂತ ಅಂತ ಒಬ್ಬ ಇದ್ದಾನೆ. ಪಾಪ ಪುಣ್ಯ ಸತ್ಯ ಕರ್ಮ ಧರ್ಮ ಎಲ್ಲದೂ ಅವನೇ ನೋಡ್ಕೋತಾನೆ. ಎಲ್ರಿಗೂ ಬಾಯ್. ಮತ್ತೊಂದು ಸಲ ನಾನು ಎಲ್ಲರ ಹತ್ರನೂ ಸಾರಿ ಕೇಳ್ತಾ ಇದ್ದೀನಿ. ಸೊ ಯಾರು ದಯವಿಟ್ಟು ಇವತ್ತಿನ ವಿಡಿಯೋಕ್ಕೆ ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು.